ನಿಮ್ಮ ವಾಹಿನಿ ಇದ್ದಿದ್ದು ಇದ್ದ ಹಾಗೆ. ನಾಗಮಂಗಲದ ಪಿಡಬ್ಲ್ಯೂಡಿ ರಸ್ತೆಯ ಪರಿಮಿತಿಯಲ್ಲಿ ಮನೆಯನ್ನು ನಿರ್ಮಿಸಲಾಗಿದೆ ಎಂದು ಹೈಕೋರ್ಟ್ ಆದೇಶದನ್ವಯ ಮನೆ ಕೆಡವಲು ಬಂದ ನಾಗಮಂಗಲ ಲೋಕೋಪಯೋಗಿ ಇಲಾಖೆಯ ಸಹಾಯಕ ಅಭಿಯಂತರರು ನಂದನ್ ಕುಮಾರ್ ಅವರನ್ನು ಮನೆಯ ಮಾಲೀಕ ರಾಮೇನಹಳ್ಳಿ ಕೃಷ್ಣೇಗೌಡರ ಕುಟುಂಬಸ್ಥರು ತರಾಟೆಗೆ ತೆಗೆದುಕೊಂಡು ನಿಯಮಬದ್ಧವಾಗಿ ಆರ್ಟಿಸಿ ಜಮೀನಿನಲ್ಲಿ ಮನೆಯನ್ನು ಕಟ್ಟಿದ್ದೇವೆ, ಯಾವುದೇ ತಪ್ಪುಗಳನ್ನು ಮಾಡಿಲ್ಲ, ನಿಮ್ಮ ಏಕಪಕ್ಷೀಯ ನಿರ್ಣಯವನ್ನು ಖಂಡಿಸುತ್ತೇವೆ ಹಾಗೂ ಕೋರ್ಟ್ ಆದೇಶಕ್ಕೂ ಕೂಡ ಮನ್ನಣೆಯನ್ನು ನೀಡುತ್ತೇವೆ, ಸಮಯಾವಕಾಶವನ್ನು ನೀಡಬೇಕು, ನಮಗೆ ನೋಟಿಸ್ ಕೂಡ ಜಾರಿ ಮಾಡದೆ ಮನೆ ಕೆಡವಲು ಬಂದಿರುವುದು ಖಂಡನೀಯ ಎಂದು ಕುಟುಂಬಸ್ಥರು ಪಿಡಬ್ಲ್ಯೂಡಿ ಅಧಿಕಾರಿಗಳನ್ನು ತರಾಟೆಗೆ ತೆಗೆದುಕೊಂಡ ಘಟನೆ ನಾಗಮಂಗಲ ತಾಲೂಕಿನ ರಾಮೇನಹಳ್ಳಿ ಗ್ರಾಮದಲ್ಲಿ ಇಂದು ನಡೆಯಿತು. ಇದೇನಿದೆ ಹೈಕೋರ್ಟ್ ಆದೇಶ ಅತ್ಯಂತ ಅಸ್ಪಷ್ಟತೆಯನ್ನು ಕೂಡಿದೆ. ಇವರು ಪಿಡಬ್ಲ್ಯೂ ಇಲಾಖೆ ಜಾಗನ ಸರ್ವೆ ನಂಬರ್ 27/7 ಹೈಕೋರ್ಟ್ ಅಲ್ಲಿ ಜಾಗ, ಈ ಜಾಗನ ತೆರವು ಮಾಡ್ಲಿಕ್ಕೆ ತೆರವು ಮಾಡ್ತೀವಿ, ನಾವೇ ತೆರವು ಮಾಡ್ಕೊತೀವಿ. ಸರ್ಕಾರ ದುಡ್ಡು ನಷ್ಟ ಆಗೋದು ಬೇಡ. ಆದ್ರೆ ಇವರು ಏಕಾಏಕಿ ಕೋರ್ಟ್ ಆರ್ಡರ್ ಏನಂತ ಡಮಲಿಸ್ ಮಾಡಿ ಅಂತಿಲ್ವೇ ಅಲ್ಲ, ಅದನ್ನ ಪರಿಶೀಲನೆ ಮಾಡಿ ಅಗತ್ಯ ಕ್ರಮ ತಗೊಳ್ಳಿ ಅಂತಿದೆ. ಹಂಗಾರೆ ಯಾರ್ದೋ ಮನೆಯನ್ನು ಮುಟ್ಕೊಳ್ಳಾಕಳಿ ಅಂತ ಕೋರ್ಟ್ ಆರ್ಡರ್ ಮಾಡ್ಬಿಡ್ತದೆ, ಮಾಡಕ್ ಸಾಧ್ಯನೇ? ಅದು ಇವರು ಮನವರಿಕೆ ಮಾಡ್ಕೊಡೋದ್ರಲ್ಲಿ ವಿಫಲರಾಗಿದ್ದಾರೆ. ಅದಕ್ಕೆ ತಹಸೀಲ್ದಾರ್ ಬರಬೇಕು, ಸಾಲಕ್ ದಂಡಾಧಿಕಾರಿಗೆ ಇದಕ್ಕೆ ರೆಸ್ಪಾನ್ಸಿಬಲ್. ನಾನು ಕೊಂಡಿರೋ ಜಾಗನ ತಹಸೀಲ್ ಮುಟ್ಕೊಳ್ಳಾಕಿ ಅಷ್ಟೇ ರೀಸನ್ ಕೊಡ್ಲಿ, ಅದು ಒಪ್ಕೊಳ್ಳ. ಪಿಡಬ್ಲ್ಯೂ ಇಲಾಖೆ ಬಂದು ನನ್ನ ಜಾಗ ಅಕ್ವೈರ್ ಮಾಡ್ಕೋಬೇಕಾದ್ರೆ 6 months ವರೆಗೂ ನಡಿಬೇಕು. ಯಾರ್ದೋ ಮನೆಗೆ ಹೋಗಿ ಸೇರ್ಕೊಂಡ್ರೆ ಇದು ನಮ್ಮ ಮನೆ, ನಮ್ಮ ಜಾಗ, ಸರಿನಾ? ಆಯ್ತು, ಇವಾಗ ಒಂದು ನಿಮಿಷ ಪಿಡಬ್ಲ್ಯೂಡಿಗೆ ಸೇರಿರೋದು ನಿಮ್ಮ ಗ್ರೀವೆನ್ಸಸ್ ನಿಮ್ಮ ಗ್ರೀವೆನ್ಸಸ್ ಏನಿದೆ ನಮ್ಗೆ ಅರ್ಥ ಆಗ್ತದೆ. ಬಟ್ ಆದ್ರೆ ಕಾನೂನು ಚೌಕಟ್ಟಿನಲ್ಲಿ ಏನು ಹೈಕೋರ್ಟ್ ಇಂದ ಆದೇಶ ಆಗಿದೆಯೋ, ಹೈಕೋರ್ಟ್ ಅಲ್ಲಿ ಏನು ಆದೇಶ ಆಗಿದೆಯೋ ಅದಕ್ಕೆ ನಾವು ಭದ್ರ ಆಗಬೇಕು. ಒಂದು ನಿಮಿಷ, ನಾನು ಆದೇಶ ಮಾಡ್ತಾರಾ? ಬಟ್ ಅದನ್ನ ಗೌರವಿಸಿ ಅಂತ ಹೇಳಿದ್ರೆ ದೇವಲಾಪುರ ಹೋಬಳಿಯ ರಾಮೇನಹಳ್ಳಿ ಗ್ರಾಮದ ಸರ್ವೆ ನಂಬರ್ 27/1 ಜಾಗದಲ್ಲಿ ವಾಸದ ಮನೆಯನ್ನು ಆರ್ಎಂ ಕೃಷ್ಣೇಗೌಡರ ಕುಟುಂಬಸ್ಥರು ನಿರ್ಮಿಸಿ ಹಲವು ವರ್ಷಗಳಿಂದ ವಾಸವಿದ್ದಾರೆ. ಈ ಮನೆಗೆ ಸಂಬಂಧಿಸಿದಂತೆ ಲೋಕೋಪಯೋಗಿ ಇಲಾಖೆಯ ವಾದವೇನೆಂದರೆ, ಹಳ್ಳಿಯ ಮುಖ್ಯ ರಸ್ತೆ ಗ್ರಾಮದ ಪರಿಮಿತಿಯಲ್ಲಿ ರಸ್ತೆಯ ಭೂಗಡಿಯಲ್ಲಿ 6 ಮೀಟರ್ ಅಂತರದಲ್ಲಿ ಯಾವುದೇ ಕಟ್ಟಡಗಳನ್ನು ನಿರ್ಮಿಸಬಾರದೆಂಬ ನಿಯಮವಿದೆ. ಆದ್ದರಿಂದ ಮನೆ ತೆರವುಗೊಳಿಸಬೇಕೆಂಬ ಹಠ ತೊಟ್ಟಿ ನಿಂತರು. ಯಾರ್ದೋ ಮನೆಗೆ ಹೋಗಿ ಸೇರ್ಕೊಂಡ್ರೆ ಇದು ನಮ್ಮ ಮನೆ, ನಮ್ಮ ಜಾಗ, ಸರಿನಾ? ಆಯ್ತು, ಇವಾಗ ಒಂದು ನಿಮಿಷ ಪಿಡಬ್ಲ್ಯೂಡಿಗೆ ಸೇರಿರೋದು ನಿಮ್ಮ ಗ್ರೀವೆನ್ಸಸ್ ನಿಮ್ಮ ಗ್ರೀವೆನ್ಸಸ್ ಏನಿದೆ ನಮ್ಗೆ ಅರ್ಥ ಆಗ್ತದೆ. ಬಟ್ ಆದ್ರೆ ಕಾನೂನು ಚೌಕಟ್ಟಿನಲ್ಲಿ ಏನು ಹೈಕೋರ್ಟ್ ಇಂದ ಆದೇಶ ಆಗಿದೆಯೋ, ಹೈಕೋರ್ಟ್ ಅಲ್ಲಿ ಏನು ಆದೇಶ ಆಗಿದೆಯೋ ಅದಕ್ಕೆ ನಾವು ಭದ್ರ ಆಗಬೇಕು. ಒಂದು ನಿಮಿಷ, ನಾನು ಆದೇಶ ಮಾಡ್ತಾರಾ? ಬಟ್ ಅದನ್ನ ಗೌರವಿಸಿ ಅಂತ ಹೇಳಿದ್ರೆ ಈ ನಡುವೆ ಲೋಕೋಪಯೋಗಿ ಇಲಾಖೆಯ ಸಹಾಯಕ ಅಭಿಯಂತರರಾದ ನಂದಕುಮಾರ್ ಮತ್ತು ಮನೆಯ ಮಾಲೀಕ ಕೃಷ್ಣೇಗೌಡರ ಕುಟುಂಬಸ್ಥರ ನಡುವೆ ವಾದ ವಿವಾದದ ಜಟಾಪಟಿಯೇ ನಡೆಯಿತು. ನೋಟಿಸ್ ಬಂದಾಗ ನಮ್ಗೆ ಆಯ್ತು, ಒಂದು 15 ದಿನನೋ ಇಲ್ಲ 1 ತಿಂಗಳ ಮುಂಚೆನೇ ಕೊಟ್ಟಿದ್ರೆ ನಾವು ಅದಕ್ಕೆ ಪರ್ಯಾಯ ವ್ಯವಸ್ಥೆ ಮಾಡ್ತಿದ್ವಿ. ಕಾನೂನು ಮುಖಾಂತರ ಬಂದ್ಮೇಲೆ ನಿಮಗೆ 3 ತಿಂಗಳ ಮುಂಚೆನೇ ಬಂದ್ರೆ ಕೊಡಬೇಕಾಯ್ತು. ನೀವು ನೋಟಿಸು 3 ತಿಂಗಳ ಮುಂಚೆ ನೀವು ಬಂದ್ಬಿಟ್ಟು ನೋಟಿಸ್ ಕೊಟ್ಟಿದ್ದೀವಿ ನಾವು ಅಂತ ಅಂದ್ರೆ ಕೋಡ್ ಆಫ್ ಕಂಡಕ್ಟ್ 3 ತಿಂಗಳಿಂದ ಇಲ್ಲದೆ ಇರೋದು ಈಗ ನಿಮಗೆ ಇವತ್ತು ಡೇಟ್ ಬಂದ್ಬಿಡ್ತಾ ಕೋಡ್ ಆಫ್ ಕಂಡಕ್ಟ್ 6ನೇ ತಾರೀಕು ಇದೆಯಲ್ಲ ಕೋಡ್ ಆಫ್ ಕಂಡಕ್ಟ್ ರಮೇಶ್ ಅಂತ ಹೈಕೋರ್ಟ್ ಮಾಡಿದ್ದು ನೀವು ಯಾರಿಗೆ ಹೇಳ್ಬೇಕಾಯ್ತು ಸರ್ ಮಾಹಿತಿ? ಇದು ನಿಮಗೆ ಸರ್ ನೀವು ನೋಡಿ ಆಯ್ತು ಸರ್, ಡಿವೈಎಸ್ಪಿ ಜೊತೆ ಮಾಡೋದಕ್ಕಿಂತ ಮುಂಚೆ ಒಂದು ನೋಟಿಸ್ ಕೊಡ್ಬೇಕಲ್ವಾ ನೀವು? ಲಾಸ್ಟ್ 12 ವಾರದಿಂದ ನಿಮ್ಗೆ ಇದಾಗಬೇಕು ಅಂದ್ಬಿಟ್ಟು ನೋಟಿಸ್ ಕೊಡ್ಬೇಕಲ್ಲ ನೀವು? ನಿಮ್ಗೆ 12 ವಾರ ಕೊಟ್ಟಿರ್ತಾರಲ್ವಾ, ನೀವು ಅಲ್ಲಿ ಆರ್ಡರ್ ತಗೊಳಕ್ಕೆ ನೋಡಿ ಸರ್, ನಿಮ್ ಮೂಗನ್ ನಾಲ್ಕು ನೀವು ನ್ಯಾಯ ಮಾತಾಡಬೇಡಿ, ನಾವು ಕೇಳೋದಕ್ಕೆ. ಮನೆ ಮಾಲೀಕ ಕೃಷ್ಣೇಗೌಡ ಮಾತನಾಡಿ, ನಿಯಮಬದ್ಧವಾಗಿ ಮನೆಯನ್ನ ನಿರ್ಮಿಸಿದ್ದೇವೆ, ಕಿರುಕುಳ ನೀಡುವ ಉದ್ದೇಶದಿಂದ ಈ ರೀತಿ ಮಾಡುತ್ತಿದ್ದಾರೆ, ಮನೆಯನ್ನು ರಕ್ಷಿಸಿಕೊಡಬೇಕೆಂದು ಮನವಿ ಮಾಡಿದರು. ತಾಲೂಕು ದೇವಲಾಪುರ ಹೋಬಳಿ ರಾಮೇನಹಳ್ಳಿ ಗ್ರಾಮ. ನಾವು ಹಿಂದೆ 95ನೇ ಇಸ್ವಿಲಿ ನಮ್ಮ ತಂದೆಗೆ ಇಬ್ಬರು ಹೆಂಡ್ತಿದ್ರು. ಅವನು ಹಿರಿಯ ಹೆಂಡ್ತಿ ಮಗ. ನಮ್ಮ ಭಾಗದಲ್ಲಿ 4 ಕುಂಟೆ ಅವನಿಗೆ ಜಮೀನು ಹೋಗಿತ್ತು. ಬೆಂಗಳೂರಲ್ಲಿ ಸಾಲ ಮಾಡ್ಕೊಬಿಟ್ಟು ನನಗೆ ಜಮೀನು ಮಾಡ್ತೀನಿ ಅಂತ ಬಂದ. ನಾವೇನು 4 ಕುಂಟೆಯಲ್ಲಿ ನಾವು ಈ 3/4 ಕುಂಟೆ ಒಂದು ಸೈಡು ರೋಡ್ ಸೈಡು 3/4 ಕುಂಟೆ, ಅದು ನಮ್ಮ ಹಳೆ ಮನೆ ಇದ್ದಿದ್ದ ಕಡೆ 1/4 ಕುಂಟೆ, ಟೋಟಲ್ 2 ಕುಂಟೆ ಜಮೀನು ತಗೊಂಡು ಮಧ್ಯೆ ಅವನು ಏನು ಮಾಡ್ದ, ಮನೆ ಕಟ್ಟುವಾಗ ನಮ್ಮದು ಒತ್ತುವರಿ ಮಾಡ್ಕೊಂಡು ಈಗ ಆಲ್ರೆಡಿ ಮನೆ ಕಟ್ಕೊಬಿಟ್ಟವನೆ. ನಾವು ಉಳಿಕೆ ಜಾಗದಲ್ಲಿ ಮನೆ ಕಟ್ಟಿದ್ದು 3/4 ಕುಂಟೆ ಜಾಗದಲ್ಲಿ. ಈಗ 1 ಕುಂಟೆ ಖರಾಬು, ಇನ್ನು 3/4 ಕುಂಟೆ, ಒಟ್ಟು 1/4 ಕುಂಟೆ ನಮ್ಮ RTC ಇದೆ. ಈಗ ಅವರು PW ಅವ್ರಿಗೆ ನಮಗೆ ಏನು ಹೇಳ್ದಲೆ, ಅವರು ಮಾಯಣ್ಣ ಅನ್ನೋನು, PW ನಂದಕುಮಾರ್ ಅನ್ನೋರು,
ಕೋರ್ಟಲ್ಲಿ ಹಾಯ್ಕೊಂಡವ್ರೆ. ಕೋರ್ಟಲ್ಲಿ ನಮಗೆ ನಮ್ಮ ಪಾರ್ಟಿನೂ ಮಾಡಿಲ್ಲ, ನಮಗೆ ನೋಟಿಸು ಕೊಟ್ಟಿಲ್ಲ, ಏನಿಲ್ಲ. ಮಾರ್ಚ್ 4ನೇ ತಾರೀಕು ಆರ್ಡರ್ ಆಗಿದೆ ಅಂತ ಅಂದ್ಬಿಟ್ಟು ನಮಗೆ 18ನೇ ತಾರೀಕು ನೋಟಿಸ್ ಕೊಟ್ಟವ್ರೆ. 18ನೇ ತಾರೀಕು ಕೊಟ್ಟ ನಮ್ಮ ಕೋರ್ಟ್ ರಜಾ ಇದೆ 26ನೇ ತಾರೀಕಿನವರೆಗೂ ನಮಗೆ ಟೈಮ್ ಕೊಡಿ ಅಂದ್ಬಿಟ್ಟು ನಮಗೆ ಅಲ್ಲಿ ರಿಕ್ವೆಸ್ಟ್ ಲೆಟ್ರು ಕೊಟ್ಟಿದ್ವಿ PWD ಇಲಾಖೆಯಲ್ಲಿ. ಅದನ್ನಕ್ಕೂ ಲೆಕ್ಕಿಸ್ತಾರೆ, ಇಲ್ಲ ನಮಗೆ ಆರ್ಡರ್ ಆಗದೆ ಕೋರ್ಟಿಂದ. ಕೋರ್ಟಲ್ಲಿ ಏನೂ ಆರ್ಡರ್ ಆಗಿಲ್ಲ. ಇವರು ಪಾರ್ಟಿ ನಮ್ಮನ್ನ ಬಿಟ್ಟು ಈಗ ನಾವಿಲ್ಲಿ ನಮ್ಮ ಅಣ್ಣ ನಮ್ಮ ಅತ್ತಿಗೆ ನಾವು ಎಲ್ಲ ವಾಸ ಇದ್ದೀವಿ. ಈಗ ಏಕಾಏಕಿ ನಾವು ಮನೆ ಹೊಡಿತೀವಿ ಅಂದ್ಬಿಟ್ಟು ಬಂದವ್ರೆ. AWE ನಂದಕುಮಾರ್. ದಲಿತ ಮುಖಂಡ ವೆಂಕಟೇಶ್ ಮಾತನಾಡಿ, ಕಾನೂನಿಗೆ ಗೌರವವನ್ನು ನೀಡುತ್ತೇವೆ. ಮನೆಯ ಮಾಲೀಕ ಕೃಷ್ಣೇಗೌಡ RTC ಜಮೀನಿನಲ್ಲಿ ಮನೆಯನ್ನು ನಿರ್ಮಿಸಿದ್ದಾರೆ. ಯಾವುದೇ ನಿಯಮಗಳನ್ನು ಉಲ್ಲಂಘನೆ ಮಾಡಿಲ್ಲ. ಕೋರ್ಟ್ ಆದೇಶವೇ ಅಸ್ಪಷ್ಟವಾಗಿದೆ. ಮನೆಯ ಮಾಲೀಕ ಕೃಷ್ಣೇಗೌಡರಿಗೆ ಕಿರುಕುಳ ನೀಡುವ ಉದ್ದೇಶದಿಂದ PWD ಸಹಾಯಕ ಅಭಿಯಂತರರು ನಂದಕುಮಾರ್ ಅವರು ಮನೆ ಕೆಡವಲು ಬಂದಿರುವುದು ಅಕ್ಷಮ್ಯ ಅಪರಾಧ. ಈ ಸಂಬಂಧ ಕೋರ್ಟ್ನಲ್ಲಿ ವ್ಯಾಜ್ಯವಿದ್ದು ಜಿಲ್ಲಾಧಿಕಾರಿಗಳು ಮತ್ತು ತಹಶೀಲ್ದಾರ್ ಅವರು ಮಧ್ಯಪ್ರವೇಶ ಮಾಡಿ ಮನೆ ಮಾಲೀಕರಿಗೆ ನ್ಯಾಯ ಒದಗಿಸಬೇಕೆಂದು ಆಗ್ರಹಿಸಿದರು. ಇದು ಹೆಂಗೆ? ಇದು ಏನು ನಾನು ಕಾನೂನನ್ನು ನಾವು ಇದು ಮಾಡೋದಿಲ್ಲ. ಕೋರ್ಟ್ ಆದೇಶನ ಗೌರವಿಸ್ತೀವಿ. ಆದರೆ RTC ಓನರನ್ನ ಪಾರ್ಟಿ ಮಾಡಬೇಕು. RTC ಓನರೇ ಅಲ್ಲದಿರ್ತಕ್ಕಂಥ ನಂದಕುಮಾರನ್ನ ಪಾರ್ಟಿ ಮಾಡಿಬಿಟ್ಟು ನಂದಕುಮಾರ್ ತಲೆ ಹೋಗ್ಬಿಡುತ್ತೆ ಅಂದ್ಬಿಟ್ಟು ಕೋರ್ಟ್ ಆದೇಶ ಫಾಲೋ ಅಪ್ ಮಾಡ್ತೀನಿ ಕಟ್ರಿ ಅಂತೇಳಿ ಇವರು ತಾಲೂಕು ಆಡಳಿತ ತಹಸೀಲ್ದಾರ್ ತಾಲೂಕು ಭೂಮಾಪನ ಇಲಾಖೆಯವ್ರನ್ನ ಜೊತೆಲಿ ಕರ್ಕೊಂಡು ಅಲ್ಲಿ ಏನೋ ಡಮಾಲಿಸ್ ಮಾಡಲೇಬೇಕು ಅಂತೇಳಿ ಎಲ್ಲ ಶಸ್ತ್ರಾಸ್ತ್ರ ಮಿಷಿನರಿಗಳನ್ನ ತೊಗೊಂಡು ಬಂದು ಕೂತ್ಕೊಂಡಿತ್ತು DRV ಹಾಕ್ಕೊಂಡು ರೈತರನ್ನ ಹೆದರಿಸಿ ಲಕ್ಷಾಂತರ ಬೆಳೆ ಬಾಳ್ತಕ್ಕಂಥ ಈ ಜಮೀನು ಏನು ಮಾಡಬೇಕು ಅಂತ ಕಾಯ್ತಾ ಇದ್ರು ಇವರು. ಹೀಗಾಗಿ ಈ ಬಗ್ಗೆ ನಂದಕುಮಾರ್ ಮೇಲೆ ಆ್ಯಕ್ಷನ್ ಆಗಬೇಕು. ತಾಲೂಕು ದಂಡಾಧಿಕಾರಿಗಳು ಮಾನ್ಯ ಜಿಲ್ಲಾಧಿಕಾರಿಗಳು ಇವಾಗ ಕ್ರಮ ತಗೋಬೇಕು ಅಂತ ನಾನು ಈ ಮೂಲಕ ಒತ್ತಾಯಿಸ್ತಾ ಇದ್ದೀನಿ. ಮನೆ ಹೊಡಿತೀನಿ ಅಂತಲೂ ನೋಟಿಸ್ ಕಳಿಸಿಲ್ಲ, ಏನೂ ಇಲ್ಲ. ಇದ್ದಕ್ಕಿದ್ದಂಗೆ ಮನೆ ಹೊಡಿತೀವಿ ಅಂತ ಬಂದವ್ರೆ. ನಮಗೆ ಗೊತ್ತಾಗಿರೋದು 18ನೇ ತಾರೀಕು. ಇದ್ದಕ್ಕಿದ್ದಂಗೆ ಒಂದು ವಾರನೂ ಆಗಿಲ್ಲ, ಮನೆ ಹೊಡಿತೀನಿ ಅಂತ ಬಂದವ್ರೆ. ನಾವು ಎಲ್ಲಿಗೆ ಹೋಗಬೇಕು? ಸುದ್ದಿ 3 ವಾಹಿನಿಯ ಹೆಚ್ಚಿನ ಮಾಹಿತಿಗಾಗಿ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ ಬಟನ್ ಒತ್ತಿ.